ಸೊ ಇವಾಗ ಮೂರನೇ ಟಾಪಿಕ್ಗೆ ಹೋಗೋಣ. ವ್ಯಾಲಿಡಿಟಿ ಆಫ್ ದಿ ಆರ್ಗ್ಯುಮೆಂಟ್ ಯೂಸಿಂಗ್ ದ ಇನ್ಫರೆನ್ಸ್ ರೂಲ್ಸ್. ಸೊ ಫಸ್ಟ್ ಇನ್ಫರೆನ್ಸ್ ರೂಲ್ಸ್ ನಿಮಗೆ ಗೊತ್ತಿರಬೇಕು, ನೆಕ್ಸ್ಟ್ ವ್ಯಾಲಿಡಿಟಿನ ಚೆಕ್ ಮಾಡ್ತಾ ಹೋಗೋಣ. ಸೊ ವ್ಯಾಲಿಡಿಟಿ ಅಂತ ಅಂದ್ರೆ ಸಿಂಪಲ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಗೆ ಈಕ್ವೇಟ್ ಮಾಡ್ಬೇಕಂತ ಅಂದ್ರೆ ಪ್ರೂವ್ ಮಾಡ್ಬೇಕಷ್ಟೇ. ಸೊ ಫಸ್ಟ್ ಪಿ ಇದ್ದು ನೆಕ್ಸ್ಟ್ ಪಿ ಇಂದ ಕ್ಯೂ ಗೆ ಇದ್ರೆ ಸೊ ವ್ಯಾಲ್ಯೂ ಏನಂತ ಬರೀಬೇಕು, ಕ್ಯೂ ಅಂತ ಬರೀಬೇಕು ಇದನ್ನ. ಸೊ ಪಿ ಕ್ಯಾನ್ಸಲ್ ಆಗಿ ಕ್ಯೂ ಬರೀಬೇಕು. ನೆಕ್ಸ್ಟ್ ಮೋಡಸ್ ಟೋಲೆನ್ಸ್. ಸೊ ಪಿ ಇಂದ ಕ್ಯೂ ಗೆ ನೆಕ್ಸ್ಟ್ ನೆಗೇಷನ್ ಆಫ್ ಕ್ಯೂ ಇದ್ದಾಗ ಸೊ ಈ ಎರಡು ಕಂಡೀಷನ್ಸ್ ಬಂದಾಗ ಏನ್ ಮಾಡಬೇಕು, ನೆಗೇಷನ್ ಆಫ್ ಪಿ ಬರೀಬೇಕು. ಕ್ಯೂ ಕ್ಯಾನ್ಸಲ್ ಮಾಡಿ ನೆಗೇಷನ್ ಆಫ್ ಪಿ. ಇಲ್ಲಿ ಮೋಡಸ್ ಟೋಲೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಪಿ ಕ್ಯಾನ್ಸಲ್ ಮಾಡಿ ಕ್ಯೂ ಮಾತ್ರ ಬರೀತೀವಿ. ಇಲ್ಲಿ ನೆಗೇಷನ್ ಇರೋದ್ರಿಂದ ನೆಗೇಷನ್ ಅನ್ನ ಯೂಸ್ ಮಾಡಿ ಪಿ ಅನ್ನ ಮಾತ್ರ ಬರೀತೀವಿ, ಕ್ಯೂ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ರೂಲ್ ಆಫ್ ಸಿಲೋಜಿಸಮ್. ಪಿ ಇಂದ ಕ್ಯೂಗೆ, ಕ್ಯೂ ಇಂದ ಆರ್ ಗೆ ಅಂತಂದ್ರೆ ಪಿ ಇಂದ ಆರ್ ಗೆ. ಸೊ ಇದೊಂಥರ ಟ್ರಾನ್ಸಿಟಿವ್ ಇದ್ದಂಗೆ. ಪಿ ಇಂದ ಕ್ಯೂಗಿದ್ದು ಕ್ಯೂ ಇಂದ ಆರ್ ಗಿದ್ರೆ ನಾವು ಪಿ ಇಂದ ಆರ್ ಅಂತ ಬರೀಬೇಕು. ಏನು, ಪಿ ಇಂದ ಕ್ಯೂಗಿದ್ದು ಕ್ಯೂ ಇಂದ ಆರ್ ಗಿದ್ರೆ ಪಿ ಇಂದ ಆರ್ ಗೆ ಅಂತ ನಾವು ಬರಿಬೇಕಾಗುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ನೀವು ಬಯಟ್ ಹಾಕ್ಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ರೂಲ್ ಆಫ್ ಡಿಸ್ಜಂಕ್ಟಿವ್ ಸಿಲೋಜಿಸಮ್. ಸೊ ಇದ್ರದ್ದು ಕಂಟಿನ್ಯೂಷನ್. ಏನು, ಪಿ ವಿ ಅಲ್ಲ, ಇದು ವಿ ಅಂತ ಅಲ್ಲ, ಇದು ವಿ ಅಲ್ಲ, ಆರ್ ಅಂತ. ಸರಿನಾ? ಸೊ ಮೇಲ್ಗಡೆ ಈ ತರ ತೋರಿಸ್ತಿದ್ರೆ ಆರ್ ಅಂತ, ನೆಕ್ಸ್ಟ್ ಈ ತರ ತೋರಿಸ್ತಿದ್ರೆ ಆಂಡ್ ಅಂತ ನೆನ್ಪಿರ್ಲಿ. ಈ ರೀತಿ ಇದ್ರೆ ಆಂಡ್, ಈ ರೀತಿ ಇದ್ರೆ ಆರ್. ಪಿ ಆರ್ ಕ್ಯೂ. ನೆಕ್ಸ್ಟ್ ನೆಗೇಷನ್ ಆಫ್ ಕ್ಯೂ. ಆರ್ ಕ್ಯೂ ಮತ್ತೆ ನೆಗೇಷನ್ ಆಫ್ ಕ್ಯೂ ಕ್ಯಾನ್ಸಲ್ ಆಗಿ ಕೇವಲ ಪಿ ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಸೊ ಪಿ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಬೇಕಾದ್ರೆ ಪಿ ಆರ್ ಕ್ಯೂ ಅಂತ ನೀವು ಬರ್ಕೋಬಹುದು. ನೆಕ್ಸ್ಟ್ ಕಂಜಂಕ್ಟಿವ್ ಆಂಪ್ಲಿಫಿಕೇಶನ್ ಅಂತ ಬಂದಾಗ ಪಿ ಆರ್ ಕ್ಯೂ ಅಂತ ಕೊಟ್ಟಿರ್ತಾರೆ, ನೀವು ಪಿ ಅಂತ ಬರೀಬಹುದು. ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಅಲ್ಲಿ ಪಿ ಅಂತ ಕೊಟ್ಟಿದ್ರೆ ನೀವು ಬೇಕಾದ್ರೆ ಪಿ ಆರ್ ವಿ ಅಂತ, ಪಿ ಆರ್ ಕ್ಯೂ ಅಂತ ಬರೀಬಹುದು. ಕಂಜಂಕ್ಟಿವ್ ಆಂಪ್ಲಿಫಿಕೇಶನ್ ಅಲ್ಲಿ ಪಿ ಆರ್ ಕ್ಯೂ ಕೊಟ್ಟಿದ್ರೆ ನೀವು ಪಿ ಅಂತ ಬರ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಡಿಟ್ಯಾಚ್ಮೆಂಟ್. ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಲ್ಲಿ ಏನು, ಪಿ ಅಂಡ್ ಪಿ ಗಿವ್ ರೈಸ್ ಟು ಕ್ಯೂ ಅಂತ ಕೊಟ್ಟಿದ್ರೆ ಏನಂತ ಬರೀಬಹುದು, ನೀವು ಪಿ ಕ್ಯಾನ್ಸಲ್ ಮಾಡಿ ಕ್ಯೂ ಅಂತ ಬರೀಬಹುದು. ಸೊ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಇವನ್ನ ನೀವು ಬಯಟ್ ಹಾಕ್ಲೇಬೇಕಾಗತ್ತೆ. ಸೊ ಇದ್ರದ್ದು PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡೋಣ ಅಂತ ಹೊರಟಾಗ ಸೊ ಇಲ್ಲಿ ಪಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಆಗಿ ಈಕ್ವೇಟ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಣ. ಸೊ ಪಿ ಅಂಡ್ ಪಿ ಗಿವ್ ರೈಸ್ ಟು ಕ್ಯೂ ಅಂಡ್ ಎಸ್ ಆರ್ ಆರ್ ಅಂಡ್ ಆರ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಇಲ್ಲಿ ಸೇಮ್ ಸಿಮಿಲಾರಿಟೀಸ್ ಇದೆ, ಇಲ್ಲಿ ಗಿವ್ ರೈಸ್ ಟು ಬಟ್ ಇಲ್ಲೇನಿದೆ ಆರ್ ಇದೆ. ಸೊ ಫಸ್ಟ್ ಏನ್ ಮಾಡೋಣ, ಇದನ್ನ ಗಿವ್ ರೈಸ್ ಟು ಈ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಒಂದು ರೂಲ್ ಬರುತ್ತೆ, ಏನ್ ಗೊತ್ತಾ, ಎಸ್ ಆರ್ ಆರ್ ಅಂತ ಕೊಟ್ಟಾಗ ನೀವು ನೆಗೇಷನ್ ಆಫ್ ಎಸ್ ಗಿವ್ ರೈಸ್ ಟು ಆರ್ ಅಂತ ಬರ್ಕೋಬಹುದು. ಸೊ ಇದು ನೆನಪಿರ್ಲಿ, ಏನಂತ ಬರ್ಕೋಬಹುದು ನೀವು, ಆರ್ ಇದ್ರೆ ನೋಡಿ ವಿ ತರ ಆರ್ ಇದ್ರೆ ಏನ್ ಬರೀಬಹುದು, ನೆಗೇಷನ್ ಆಫ್ ಎಸ್ ಗಿವ್ ರೈಸ್ ಟು ಆರ್. ಸೊ ಇದು ನೆನಪಿರ್ಲಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಬರ್ಕೊಳ್ಳಿ. ಅಂಡ್ ಆರ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಕ್ಯೂ. ಸೊ ಇದೇನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನೇ ನಾವು ಪ್ರೂವ್ ಮಾಡ್ತಾ ಇರೋದು. ಅಂಡ್ ಪಿ ಗಿವ್ ರೈಸ್ ಟು ಕ್ಯೂ ಪಿ ಅಂಡ್. ಸರಿನಾ? ಸೊ ಇವಾಗ ಇವೆರಡನ್ನ ನೋಡಿ, ಸೊ ಇವೆರಡು ಯಾವ ರೀತಿ ಇದೆ ನೋಡಿ, ರೂಲ್ ಆಫ್ ಸಿಲೋಜಿಸಮ್ ಅನ್ನ ನೋಡಿ. ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಸೊ ಅದೇ ರೀತಿ ಇದೆ ಅಲ್ವಾ, ನೆಗೇಷನ್ ಆಫ್ ಎಸ್ ಗಿವ್ ರೈಸ್ ಟು ಆರ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಕ್ಯೂ. ಸೊ ಇದನ್ನ ಪಿ ಅನ್ಕೊಂಡ್ರೆ, ಇದನ್ನ ಕ್ಯೂ ಅನ್ಕೊಂಡ್ರೆ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಇದನ್ನ ಯಾವ ರೀತಿ ಬರೀಬಹುದು, ಪಿ ಗಿವ್ ರೈಸ್ ಟು ಆರ್. ಸೊ ಈ ಫಾರ್ಮೆಟ್ ಗೆ ಬರೆಯೋಣ, ಪಿ ಆರ್ ಪಿ ಗಿವ್ ರೈಸ್ ಟು ಕ್ಯೂ ಅಂಡ್ ಸೊ ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಇದನ್ನ ಯಾವ ರೀತಿ ಬರೀಬಹುದು, ಪಿ ವ್ಯಾಲ್ಯೂ ಏನಿದೆ ಎಸ್ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ಏನಿದೆ ನೆಗೇಷನ್ ಆಫ್ ಕ್ಯೂ. ಸೊ ಇದನ್ನ ಬರೀಬಹುದು. ಸೊ ಮೆನ್ಷನ್ ಮಾಡಿ ಯಾವ್ದ್ರಿಂದ ನಾವು ಇದನ್ನ ಬರ್ದಿದ್ದು ಅಂತ. ಸೊ ಯಾವ ರೂಲ್ ಯೂಸ್ ಮಾಡಿದ್ದು, ರೂಲ್ ಆಫ್ ಸಿಲೋಜಿಸಮ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಕನ್ವರ್ಟ್ ಮಾಡಿದ್ವಿ. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ನೆಗೇಷನ್ ಆಫ್ ಎಸ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಕ್ಯೂ. ಸೊ ಇವಾಗ ಏನ್ ಮಾಡ್ತೀನಿ, ಈ ನೆಗೇಷನ್ ಅನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ಇಲ್ಲಿ ನೆಗೇಷನ್ ಇಲ್ಲ, ಇಲ್ಲಿ ಎರಡರಲ್ಲೂ ಕೂಡ ನೆಗೇಷನ್ ಇದೆ. ಸೊ ನೆಗೇಷನ್ ಅನ್ನ ನಾವು ತೆಗಿಬಹುದು ಯಾವ ರೀತಿ, ಕಾಂಟ್ರಾ ಪಾಸಿಟಿವ್. ಸೊ ಕಾಂಟ್ರಾ ಪಾಸಿಟಿವ್ ರೂಲ್ ಅನ್ನ ಯೂಸ್ ಮಾಡಬಹುದು. ಸಿಂಪಲ್, ಏನ್ ಗೊತ್ತಾ, ನೆಗೇಷನ್ ಆಫ್ ಎಸ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಕ್ಯೂ ಇದೆಯಲ್ಲ, ನೆಗೇಷನ್ ಅನ್ನ ತೆಗೆದ್ರೆ ಕ್ಯೂ ಇಲ್ಲಿ ಬರುತ್ತೆ, ಎಸ್ ಇಲ್ಲಿ ಹೋಗುತ್ತೆ, ಅಷ್ಟೇ ಸಿಂಪಲ್. ಸರಿನಾ? ಇನ್ನು ಉಳಿದಿರೋದೆಲ್ಲ ಸೇಮ್ ಉಳ್ಕೊಳುತ್ತೆ. ಪಿ ಗಿವ್ ರೈಸ್ ಟು ಕ್ಯೂ. ಸೊ ಉಳಿದಿದ್ದೆಲ್ಲ ಸೇಮ್ ಉಳಿತು. ಕಾಂಟ್ರಾ ಪಾಸಿಟಿವ್ ಅನ್ನ ಯೂಸ್ ಮಾಡಿಕೊಂಡು ಎರಡರಲ್ಲೂ ಕೂಡ ಇದ್ದಂತ ನೆಗೇಷನ್ ಅನ್ನ ತೆಗೆದು ಉಲ್ಟಾ ಬರ್ದೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಮತ್ತೆ ಇಲ್ಲಿ ರೂಲ್ ಆಫ್ ಸಿಲೋಜಿಸಮ್ ಅನ್ನ ಯೂಸ್ ಮಾಡಬಹುದು. ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಎಸ್.
ಸೊ ಇದೇ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ, ಪಿ ಗಿವ್ ರೈಸ್ ಟು ಕ್ಯೂ, ಕ್ಯೂ ಗಿವ್ ರೈಸ್ ಟು ಆರ್, ಸೊ ಪಿ ಇಂಟು ಆರ್. ಸೊ ಪಿ ಗಿವ್ ರೈಸ್ ಟು ಆರ್ ಅಂತ ಬರೀಬಹುದು, ಅಂದ್ರೆ ಟ್ರಾನ್ಸಿಟಿವ್ ತರ ಬರೀಬಹುದು. ಸೊ ಪಿ ಆರ್, ಇದು ಪಿ ಕ್ಯೂ, ಕ್ಯೂ ಗಿವ್ ರೈಸ್ ಟು ಆರ್. ಸೊ ಪಿ ಗಿವ್ ರೈಸ್ ಟು ಕ್ಯೂ, ಕ್ಯೂ ಗಿವ್ ರೈಸ್ ಟು ಆರ್ ಅಂತ ಅಂದ್ರೆ ರೂಲ್ ಆಫ್ ಸಿಲೋಜಿಸಮ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಬರೀಬಹುದು, ಪಿ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ಏನಿದೆ ಇಲ್ಲಿ, ಎಸ್, ಸಿಂಪಲ್. ಸೊ ಯಾವ ರೂಲ್ ಅನ್ನ ಯೂಸ್ ಮಾಡಿದ್ದು ಅಂತ ನೀವು ಸ್ಪೆಸಿಫೈ ಮಾಡಿ ಬರೀಲೇಬೇಕು. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ರೂಲ್ ಆಫ್ ಸಿಲೋಜಿಸಮ್, ಸರಿನಾ? ನೆಕ್ಸ್ಟ್ ಪಿ ಆರ್ ಪಿ ಗಿವ್ ರೈಸ್ ಟು ಎಸ್. ಸೊ ಇಲ್ಲೇ ಇದೆ ರೂಲ್ ಆಫ್ ಡಿಟ್ಯಾಚ್ಮೆಂಟ್. ಸೊ ರೂಲ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಬಂದಾಗ ಪಿ ಆರ್ ಪಿ ಗಿವ್ ರೈಸ್ ಟು ಕ್ಯೂ ಅಂತ ಇದ್ರೆ ನಾವು ಯಾವ ರೀತಿ ಬರೀಬಹುದು, ಕ್ಯೂ ಅನ್ನ ನಾವು ತೆಗಿಬಹುದು, ಪಿ ಅಂಡ್ ಪಿ ಅನ್ನ ತೆಗೆದಾಕ್ಬಿಟ್ಟು. ಸೊ ಇಲ್ಲಿ ಕ್ಯೂ ಜಾಗದಲ್ಲಿ ಏನಿದೆ, ಎಸ್ ಇದೆ. ಸೊ ಎಸ್ ಅಂತ ಬರಿತೀವಿ. ಸೊ ಈಗ ನೀವು ಆನ್ಸರ್ ಅನ್ನ ನೋಡಿದ್ರೆ ಎಸ್ ಮಾತ್ರ ಇದೆ. ನಾನು ಪ್ರೂವ್ ಮಾಡ್ಬೇಕಾಗಿರೋದೇನು, ಎಸ್ ಅಂಡ್ ವಿ. ನಾನು ಪ್ರೂವ್ ಮಾಡ್ಬೇಕಾಗಿರೋದೇನು, ಎಸ್ ಆರ್ ಟಿ. ಸೊ ಇಲ್ಲಿ ಟಿ ಅಂತ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, ಟಿ ಅಂತ ಅಂದ್ರೆ ಟ್ರೂ ಅಂತ ಅರ್ಥ. ಸೊ ಎಸ್ ಈಸ್ ಟ್ರೂ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಟಿ ಇದೆಯಾ, ಇಲ್ಲ. ಸೊ ಎಸ್ ಈಸ್ ಟ್ರೂ ಅಂತ ನಾವು ಕನ್ಕ್ಲೂಡ್ ಮಾಡೋದಕ್ಕೋಸ್ಕರ ಎಸ್ ಆರ್ ಟಿ ಅಂತ ಇದೆ. ಆರ್ ಅಲ್ವಾ ಅದು ಸಿಂಬಲ್. ಸೊ ಇವಾಗ ನಾನು ಆ ಫಾರ್ಮೆಟಿಗೆ ಇದನ್ನ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಯಾವ್ದು ಯೂಸ್ ಮಾಡಬಹುದು, ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಯೂಸ್ ಮಾಡಬಹುದು. ಪಿ ಇದ್ರೆ ಯಾವ ರೀತಿ ಬರೀತೀವಿ, ಪಿ ಆರ್ ಕ್ಯೂ ಅಂತ ಬರೀತೀವಿ. ಸೊ ಇಲ್ಲಿ ಎಸ್ ಮಾತ್ರ ಇದೆ, ಎಸ್ ಆರ್ ಟಿ ಅಂತ ಬರಬೇಕು. ಸೊ ಇವಾಗ ಈಕ್ವೇಟ್ ಮಾಡಾಯ್ತಾ, ಅಂದ್ರೆ ರೈಟ್ ಹ್ಯಾಂಡ್ ಸೈಡಿಗೆ ಸಿಮಿಲರ್ ರೈಟ್ ಮಾಡಾಯ್ತಾ. ಸೊ ಎಸ್. ಸೊ ಇವಾಗ ಇದನ್ನ ನಾವು ಯಾವ ಸ್ಟೆಪ್ ಇಂದ ಬರ್ಸಿದ್ದು, ಇಲ್ಲಿ ನಾವು ಯೂಸ್ ಮಾಡಿದ್ದು ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇಲ್ಲೇನನ್ನ ಯೂಸ್ ಮಾಡಿರೋದು, ರೂಲ್ ಆಫ್ ಡಿಟ್ಯಾಚ್ಮೆಂಟ್. ಸರಿನಾ? ಒಂದೇ ಸರಿ ನಿಮಗೆ ಅರ್ಥ ಆಗಲ್ಲ. ಫಸ್ಟ್ ರೂಲ್ಗಳೆಲ್ಲ ನಿಮಗೆ ಗೊತ್ತಿರಬೇಕು. ಆ ರೂಲ್ಗಳನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ನೋಡಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಒಂದೊಂದು ರೂಲ್ ಅನ್ನ ಅಪ್ಲೈ ಮಾಡಿ ನಾವು ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರೂವ್ ಯೂಸಿಂಗ್ ದ ಲಾಸ್ ಆಫ್ ಲಾಜಿಕ್. ಸೊ ಇದನ್ನ ನಾವು ಕಲ್ತ್ಕೊಂತ ಹೋಗೋಣ. ಲಾಗಳನ್ನ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಇದೇ ರೀತಿ ಬಟ್ ಲಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಷ್ಟೇ.